ನೀವಿನ್ನು ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು. ನಿಮ್ಮ ಮನೆಯಲ್ಲಿ ಸದಾ ಕಲಹಗಳು ಉಂಟಾಗುತ್ತಿದ್ದರೆ ನೀವು ಕೊಟ್ಟ ಹಣ ಆದಷ್ಟು ಬೇಗ ವಾಪಸ್ಸು ಪಡೆಯಬೇಕು ಎಂದರೆ ತಪ್ಪದೆ ಈ ಒಂದು ದೀಪವನ್ನು ಮನೆಯಲ್ಲಿ ಹಚ್ಚುತ್ತಾ ಬನ್ನಿ ಹಾಗೂ ಈ ವಸ್ತುವನ್ನು ದಾನವಾಗಿ ನೀಡುತ್ತಾ ಬನ್ನಿ. ಈ ವಸ್ತು ಯಾವುದು, ಇದರ ವಿಶೇಷತೆಗಳೇನು, ಇದರಿಂದ ಆಗುವ ಲಾಭಗಳೇನು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ನೆಲ್ಲಿಕಾಯಿ ಅಥವಾ ಅಮಲಕ ದೀಪದ ಮಹತ್ವಗಳನ್ನ ಇಂದು ನಾವು ತಿಳ್ಕೊಳ್ಳೋಣ. ನೆಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು. ಉತ್ತರ ಭಾರತದಲ್ಲಿ ಶುಕ್ರವಾರದ ಸಾಯಂಕಾಲ ಶ್ರೀ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ದೀಪ ಹಚ್ಚುತ್ತಾರೆ. ಇದರಿಂದ ಮಹಾಲಕ್ಷ್ಮಿಯು ಅನುಗ್ರಹ ಬೇಗವನ್ನು ನೀಡುತ್ತಾಳೆ. ಶ್ರೀ ಶಂಕರಾಚಾರ್ಯರು ಬರೆದಿರುವ ಶ್ರೀ ಕನಕದಾರ ಸ್ತೋತ್ರವನ್ನು ಪಠಿಸಿ ಶ್ರೀ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ಮೊರಬ್ಜ ಅಥವಾ ನೆಲ್ಲಿಕಾಯಿ ಚಟ್ನಿ ನೈವೇದ್ಯ ಮಾಡಿ ಶ್ರೀ ಮಹಾಲಕ್ಷ್ಮಿಯು ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಹಣದ ಸಮಸ್ಯೆ ನಿವಾರಣೆಯಾಗಿ ಬೇಗ ಶ್ರೀಮಂತರಾಗುತ್ತಾರೆ. ಇದು ಸತ್ಯ. ಬಹಳಷ್ಟು ಕುಟುಂಬಗಳು ಈ ಪ್ರಯೋಗವನ್ನು ಈಗಾಗಲೇ ಮಾಡಿ ಸಾಕಷ್ಟು ಲಾಭವನ್ನು ಪಡೆದಿದ್ದಾರೆ. ಮಹಾಲಕ್ಷ್ಮಿ ದೇವಿಗೆ ನೆಲ್ಲಿಕಾಯಿ ಚಟ್ನಿ ನೈವೇದ್ಯವನ್ನು ಮಾಡಬೇಕು. ನೆಲ್ಲಿಕಾಯಿ ಚಟ್ನಿ ಅಥವಾ ಗೊಜ್ಜು ಶ್ರೀ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡುವುದರಿಂದ ಶುಭ ಫಲಗಳನ್ನು ಹೆಚ್ಚಾಗಿ ಕಾಣಬಹುದು. ಅಥವಾ ಈ ನೆಲ್ಲಿಕಾಯಿ ಚಟ್ನಿಯನ್ನು ಸುಮಂಗಲಿಯರಿಗೆ ಕೊಟ್ಟರೆ ನಿಮಗೆ ಬರಬೇಕಾದ ಹಣ ಆದಷ್ಟು ಬೇಗನೆ ಬರುತ್ತದೆ. ನೆಲ್ಲಿಕಾಯಿಯ ಯಾವುದಾದರೂ ಒಂದು ಪದಾರ್ಥವನ್ನು ಮಾಡಿ ಸುಮಂಗಲಿಯರಿಗೆ ಅದನ್ನು ಅರಿಶಿಣ ಕುಂಕುಮದ ಜೊತೆ ನೀಡುತ್ತಾ ಬಂದರೆ ನಿಮಗೆ ಯಾವುದಾದರೂ ಸಾಲವನ್ನು ಮತ್ತೊಬ್ಬರಿಗೆ ನೀಡಿದರೆ, ಹಣವನ್ನು ಮತ್ತೊಬ್ಬರಿಗೆ ನೀಡಿದರೆ ಅದು ಆದಷ್ಟು ಬೇಗ ನಿಮ್ಮ ಕೈಗೆ ಮರಳಿ ಬರುತ್ತದೆ. ನೆಲ್ಲಿ ರಸವನ್ನು ಹಾಗೂ ತುಳಸಿ ರಸವನ್ನು ಪಾರ್ವತಿ ದೇವಿ ಅಥವಾ ಇಂದ್ರಾಕ್ಷಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು. ಈ ರೀತಿ ಮಾಡುವುದರಿಂದ ಕಾಮಾಲೆ ಇರುವ ರೋಗಿಗಳು ಆದಷ್ಟು ಬೇಗ ಚೇತರಿಕೆಯನ್ನು ಕಾಣುತ್ತಾರೆ. ಈ ನೈವೇದ್ಯವನ್ನು ಮಾಡಿದ ನಂತರ ಕಾಮಾಲೆ ರೋಗ ಇರುವ ರೋಗಿಗೆ ಕುಡಿಸಿದರೆ ಕಾಮಾಲೆ ರೋಗ ಆದಷ್ಟು ಬೇಗ ನಿವಾರಣೆಯಾಗುತ್ತದೆ. ನೆಲ್ಲಿಕಾಯಿಯನ್ನು ಶುಕ್ರವಾರದ ದಿವಸ ಕನ್ಯಾ ಮುತ್ತೈದೆಯರಿಗೆ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ನೀವು ಅಂದುಕೊಂಡ ಕೆಲಸಗಳು ಆದಷ್ಟು ಬೇಗ ಆಗಬೇಕು ಎಂದರೆ ನೆಲ್ಲಿಕಾಯಿಯನ್ನು ಶುಕ್ರವಾರದ ದಿನ ಕನ್ಯಾ ಮುತ್ತೈದೆಯರಿಗೆ ತಪ್ಪದೆ ನೀಡಬೇಕು. ಶ್ರೀ ಗಣಪತಿಯ ಹೋಮದಲ್ಲಿ ಶಕ್ತಿ ಗಣಪತಿಯನ್ನು ಧ್ಯಾನಿಸಿಕೊಂಡು ಹೋಮದ ಪೂರ್ಣಾಹುತಿಗೆ ನೆಲ್ಲಿಕಾಯಿಯನ್ನು ಹೋಮಕುಂಡಕ್ಕೆ ಹಾಕಿದರೆ ಸಕಲ ಕಾರ್ಯಗಳಲ್ಲಿ ಜಯ ಹಾಗೂ ಅಧಿಕ ಲಾಭವನ್ನು ಕಾಣಬಹುದು. ಪ್ರತಿ ದಿವಸ ಪೂಜಾ ಸ್ಥಾನದಲ್ಲಿರುವ ಶಂಖದ ಪಕ್ಕದಲ್ಲಿ ನೆಲ್ಲಿಕಾಯಿಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ನೆಲ್ಲಿಕಾಯಿಯ ಉಪ್ಪಿನಕಾಯಿಯನ್ನು 4-6 ಮನೆಗಳಿಗೆ ಹಂಚಿದರೆ ಮನೆಯಲ್ಲಿ ನಡೆಯುವ ಜಗಳಗಳು ಆದಷ್ಟು ಬೇಗನೆ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಸುಖ ನೆಲೆಸಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಬಹುದು. ಆದ್ದರಿಂದ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಪಕ್ಕದ ಮನೆಯವರಿಗೆ 4-6 ಮನೆಗಳಿಗೆ ಹಂಚುತ್ತಾ ಬನ್ನಿ. ಮನೆಯ ಕಲಹಗಳು ಆದಷ್ಟು ಬೇಗ ನಿವಾರಣೆ ಆಗುತ್ತದೆ. ನೆಲ್ಲಿಕಾಯಿಯನ್ನು ಯಾರು ಕೂಡ ತುಳಿಯಬಾರದು. ಅದನ್ನು ತುಳಿದರೆ ನಿತ್ಯ ದಾರಿದ್ರ್ಯವನ್ನು ಅನುಭವಿಸಬೇಕಾಗುತ್ತದೆ. ನೆಲ್ಲಿಕಾಯಿಯ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಹಚ್ಚಿದರೆ ದೈವ ಭಕ್ತಿ ಜಾಸ್ತಿಯಾಗುತ್ತದೆ ಹಾಗೂ ಮನೆಯಲ್ಲಿ ಅಪಮೃತ್ಯು ನಿವಾರಣೆಯಾಗಿ ಆರೋಗ್ಯ ಭಾಗ್ಯ ಸಿಗುತ್ತದೆ. ನೆಲ್ಲಿಕಾಯಿಯ ಮರಕ್ಕೆ ಪ್ರತಿ ದಿವಸ ಪೂಜೆ ಮಾಡಿ ಮರಕ್ಕೆ ನೀರು ಹಾಕುತ್ತಾ ಬಂದರೆ ಆ ಮನೆಯಲ್ಲಿ ಅಧಿಕವಾದ ಧನ ಪ್ರಾಪ್ತಿಯಾಗಿ ಆರೋಗ್ಯ ಭಾಗ್ಯ ದೊರೆತು ಮನೆಯಲ್ಲಿ ಶಾಂತಿ ವಾತಾವರಣ ಮತ್ತು ನೆಮ್ಮದಿ ಸಿಗುತ್ತದೆ. ಮಹಾಲಕ್ಷ್ಮಿಯು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಆದ್ದರಿಂದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಬೇಕು. ನೆಲ್ಲಿಕಾಯಿಯ ವಿಶೇಷ ಪದಾರ್ಥಗಳನ್ನು ಮಹಾಲಕ್ಷ್ಮಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು. ಹೋಮದ ಕುಂಡಕ್ಕೆ ನೆಲ್ಲಿಕಾಯಿಯನ್ನು ಪೂರ್ಣಾವತಿಯಾಗಿ ನೀಡಬೇಕು. ಕನ್ಯಾ ಮುತ್ತೈದೆಯರಿಗೆ ನೆಲ್ಲಿಕಾಯಿಯನ್ನು ನೀಡಬೇಕು. ಇಷ್ಟು ಫಲಗಳನ್ನು ನೀವು ಕಾಣಬೇಕೆಂದರೆ ತಪ್ಪದೆ ನೆಲ್ಲಿಕಾಯಿಯಿಂದ ಈ ಕೆಲಸಗಳನ್ನು ಮಾಡುತ್ತಾ ಬನ್ನಿ. ಈ ನೆಲ್ಲಿಕಾಯಿಯ ಬಗ್ಗೆ ವಿಶೇಷ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.